ಇನ್ನು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಬಯಕೆ ಈಡೇರಿದ ಬಳಿಕ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ? ಈ ಪ್ರಶ್ನೆಗೂ ಕೂಡ ಅವರು ಬಹಳ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಬಯಕೆ ಇದೆ, ಮುಂದೆ ನೋಡೋಣ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ಹಿಂದಿ ಬರಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಪಬ್ಲಿಕ್ ಟಿವಿ ವಾರ್ಷಿಕೋತ್ಸವ ಸಂದರ್ಶನದಲ್ಲಿ DCM ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಂದರೆ ಅವರ CM ಬಯಕೆ ಈಡೇರಿದ ಬಳಿಕ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು ನೋಡೋಣ ಮುಂದೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಪಾಸಿಬಲ್ ಒನ್ ಡೇ ಐ ಆಮ್ ಎನ್ ಆರ್ಗನೈಸರ್ ಎಟ್ ದಟ್ ಲೆವೆಲ್ ಅಂತ. ನನಗೆ ಒಂದು ವೀಕ್ನೆಸ್ ಇದೆ, ಏನದು ಅಂದ್ರೆ ನನಗೆ ಹಿಂದಿ ಗೊತ್ತಿಲ್ಲ. ನನಗೆ ಹಿಂದಿ ಗೊತ್ತಿಲ್ಲ. ಹಿಂದಿನಾ? ಹಿಂದಿ ಬೇಕು. ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ಬೇಕಾದ್ರೆ ಏನಾರು ಮಾಡ್ಬೇಕಾದ್ರೆ ಹಿಂದಿ ಬೇಕು. ನಾನು ಜೈಲಲ್ಲಿದ್ದಾಗ ಒಬ್ಬನ ಇಟ್ಕೊಂಡಿದ್ದೆ ಓದ್ ಕಲಿಯಕ್ಕೆ. ನೋಡಿ, ಅಲ್ಲಿ ನನಗೆ ಮೈಂಡ್ ಭಾಳ ಬೇಜಾರಾಗತ್ತೆ ಹೇಳಕ್ಕೂ, ಬಟ್ ಆದರೂ ಹೇಳ್ತೀನಿ. ಕೃಷ್ಣ ಅವ್ರ ಜೊತೆ ಇದ್ದು ನಿಮ್ಗೆ ಅವ್ರು ಹಿಂದಿ ಕಲಿಸ್ಲಿಲ್ಲ, ಅವರು ಕಲೀಲಿಲ್ಲ. ಇಲ್ಲ, ಅವ್ರು ಸ್ವಲ್ಪ ಗೊತ್ತಾಗ್ತಿತ್ತು, ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿತ್ತು ಹಿಂದಿ. ಸೇಮ್ ಬುಲೆಟಿನ್ ಅವರು ಹೇಳೋರು, ರಂಗ ಟು ಗೋ ಟು ನ್ಯಾಷನಲ್ ಇದು ಐ ಹ್ಯಾವ್ ನೋ ಐಡಿಯಾ ಆಫ್ ದಟ್ ಹಿಂದಿ ಅನ್ನೋರು. ಹಾಗೆ ನೀವು ಇಷ್ಟು ವರ್ಷ ಆದರೂ ಕಲ್ತಿಲ್ವ? ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಮ ಶಿವಾಜಿನಗರ ಲೆವೆಲಲ್ಲಾದ್ರೂ. ಹಾಗೆ ನನ್ನ ಸುತ್ತಮುತ್ತಲು ಇರೋರೆಲ್ಲ, ನಾನು ಸುಮಾರು ಜನ ಎಲ್ಲರಿಗೂ ಹಿಂದಿ ಬರ್ತದೆ, ಸುತ್ತಮುತ್ತ ಇರೋರೆಲ್ಲ ನನಗೆ ಹಿಂದಿ ಬರ್ತದೆ. ಅವರು ನನಗೆ ಹಿಂದಿ ಕಲಿಸ್ಬಿಟ್ರೆ ಅವ್ರ ಮಾರ್ಕೆಟ್ ಕಡಿಮೆ ಆಯ್ತದೆ ಅಂತ ಅವರು ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ರು. ಯಾರು ಅದೇನಂಗೆ ಹೋಯ್ತಾ ಬರ್ತಾ ಕಾರಲ್ಲಿ ಮಾತಾಡ್ತಾ ಇದ್ರೆ ಹಿಂದಿನ ಸ್ವಲ್ಪ ಹೆಂಗೋ ಶಿವಾಜಿನಗರ ಭಾಷೆಯಾರು ಕಲ್ತು ಬಿಡ್ತೀನಿ ಅಂದ್ಬಿಟ್ಟು ಕೊನೆಗೆ ನನಗೆ ಡಿಮ್ಯಾಂಡ್ ಕಡಿಮೆ ಆಯ್ತದೆ. ನನಗೂ ಯಾರು ಕಲ್ಸ್ಕೋಕೆ ಹೋಗ್ಲಿಲ್ಲ ಅವ್ರು ಯಾರು. So it's a handicap to you, though you think you have a capacity to organize things at a better level in Delhi. Because I believe Delhi nalli they need a good organizer anta. Do you feel at any time ನನಗದೊಂದು ಪಾಸಿಬಲ್ ಚಾಲೆಂಜ್ ಇರಬಹುದು ಜೀವನದಲ್ಲಿ? ಬಹುದು. ಇಲ್ಲ, ನನಗೆ ನನಗೂ ಆಯಿತು. ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಜ್ ಇದೆಯಲ್ಲ, ಏಜ್ ಮುಗಿದ ಮೇಲೆ ನನಗೂ ಒಂದಷ್ಟು ದಿನ ಡೆಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ. ನೋ ಡೌಟ್ ಇನ್ ಇಟ್. ಐ ವಾಂಟೆಡ್ ಟು ಗೋ ಟು